ಇವತ್ತಷ್ಟೇ ಈಗ ಲಾಂಚ್ ಆಗ್ತಿರುವಂತಹ ಜಾಜಿ ಇದು ಕನ್ನಡದ ಒಂದು ವಿಶಿಷ್ಟವಾದ ಸಿಂಗಲ್ಸ್ ಆಗಿ ಗುರುತಿಸ್ಕೊಳ್ಳಿದೆ. 90ರ ದಶಕದಲ್ಲಿ ಹಿಂದಿಯಲ್ಲಿ ನಾವು ಹೆಚ್ಚು ಈ ರೀತಿಯ ಹಾಡುಗಳನ್ನು ನೋಡ್ತಾ ಇದ್ವಿ, ಆದರೆ ಈಗ ಕನ್ನಡದಲ್ಲಿ ಕೂಡ ಸೂಪರ್ ಡೂಪರ್ ಸಾಂಗ್ಸ್ ಬರ್ತಿದೆ. ಆ ಸಾಲಿಗೆ ಸೇರ್ಲಿ ಜಾಜಿ ಅತಿ ಹೆಚ್ಚು ವ್ಯೂಸ್ ಅನ್ನ ಪಡ್ಕೊಳ್ಳಿ, ಜಾಜಿಗೆ ಮತ್ತು ಈ ಬಳಗಕ್ಕೆ ಒಂದು ವಿಶಿಷ್ಟವಾದ ಹೆಸರು ದೊರಕಲಿ ಅಂತ ಹಾರೈಸ್ತಾ ಇದ್ದೀನಿ. ಅಲಾಂಗ್ ವಿತ್ ಹಾಗೆ ದರ್ಶನ್ ಸರ್ ಸ್ಟೇಜ್ನಲ್ಲೇ ಇದ್ದಾರೆ. ಸರ್ ನಾನು ಅವ್ರನ್ನ ಕರೆದಿದ್ದು ಕೇಳಿದೆ, ನಮ್ಮ ಮನೆಯೇ ಅಮ್ಮ, ನಮಗೆಲ್ಲ ಜಾಸ್ತಿ ಏನು ಸ್ಪೆಷಲ್ ಆಗಿ ಕರೆಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ನಿಮ್ಮ ಮನೆಯ ಮಗಳು ವಿಶಿಷ್ಟವಾಗಿ ಗುರುತಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ವರ್ಸಟೈಲ್ ಡಾನ್ಸರ್ ಜಾಜಿ ಈ ಒಂದು ಸಾಂಗನ್ನು ಶುಭ ಹಾರೈಸೋ ಮೂಲಕ ಚಾಲನೆ ಕೊಡಬೇಕು ದರ್ಶನ್ ಸರ್. ಮಾತಾಡ್ಬಿಡ್ತೀನಿ ಏನಕ್ಕೆ ಅಂತಂದರೆ ಆಮೇಲಿಂದ ಮಾತಾಡೋಕ್ಕೆ ಟೈಮ್ ಸಿಗಲ್ಲ ನನಗೆ ಅಂತ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ಜಾಜಿ ಅನ್ನೋ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಾ ಇದೆ. ಆದರೆ ಅದ್ರ ಹಿಂದ್ಗಡೆ ಒಂದು ಚಿಕ್ಕ ಕತೆ ಇದೆ, ಅದೊಂದು ಹೇಳ್ಬಿಡ್ತೀನಿ, ಯಾಕಂದ್ರೆ ಎಲ್ಲದಕ್ಕೂ ಒಂದು ಕತೆ ಇರುತ್ತೆ. ನನಗೆ ಮೋಹನ್ ರಾಜ್ ಅವರು ಆ್ಯಕ್ಚುಲಿ ಪರಿಚಯ ನಮ್ಮ ಸತೀಶ್ ಅಣ್ಣನ ಕಡೆಯಿಂದ, ಸತೀಶ್ ರೆಡ್ಡಿ ಅವ್ರ ಕಡೆಯಿಂದ, ನಮ್ಮ ಸತೀಶ್ ಅಣ್ಣ, ಸಿನ್ನಣ್ಣ, ಸೊ ಈ ಟೀಮಿಂದ ನನಗೆ ಭಾಳ ಪರಿಚಯ. ಅವರೆಲ್ಲ ವಿಷಯದಲ್ಲೂ ಅವ್ರ ಹತ್ರ ಮಾತಾಡ್ಬೇಕಾರೆ, ಈಗ ಅವ್ರ ಮನೆ ನೀವು ನೋಡ್ಬೋದು, ಇಲ್ಲ ಅವರು ಆ್ಯಕ್ಚುಲಿ ಅವ್ರು ಮೇಯರ್ ಆಗಿದ್ದಾಗ ಇಲ್ಲಿ ಗಣಪತಿ ಕೂರ್ಸೋದ್ರಿಂದ ಹಿಡಿದು ಮತ್ತೊಂದು ಮಗದೊಂದು, ಈಗ ಮೊನ್ನೆ ಆ್ಯಕ್ಚುಲಿ ನೀರಿಲ್ಲ ನೀವೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ವೈರಲ್ ಆಗಿದೆ ಅಂತ. ಅಂದರೆ ಎಲ್ಲದರಲ್ಲೂ ಕ್ರಿಯೇಟಿವ್ ಆಗಿರ್ತಾರೆ ಅವರು ಅಂತಂದ್ಬಿಟ್ಟು. ಸೊ ಹೇಳಿದ್ರು ಆ್ಯಕ್ಚುಲಿ ನನ್ನ ಮಗಳು ಹಿಂಗೆ ಡಾನ್ಸ್ ಕಲಿತದಾಳೆ. ಎಲ್ಲರೂ ಹೇಳ್ತಾರೆ ನನಗೆ ಅಂತಾರೆ, ಸುಮಾರು ಜನ ಹೇಳ್ತಾರೆ, ಹೌದಾ ಓಕೆ ಗುಡ್ ಆ್ಯಂಡ್ ಫೈನ್, ಡ್ಯಾನ್ಸ್ ಕಲಿಸಿದ್ರೆ ಓಕೆ ಗುಡ್ ಆ್ಯಂಡ್ ಫೈನ್, ಅಷ್ಟೇ ನಾನು ನಿನ್ನ ಹೇಳೋಕ್ಕಾಗಲ್ಲ ಅಂತ. ಇಂಟ್ರೆಸ್ಟ್ ಏನಿಗೆ ಬಂದಿದ್ದು ಅಂತಂದರೆ ಹೆಸರು ಕೇಳಿದ್ದಿನ, ಅಣ್ಣ ನನ್ನ ಮಗಳ ಹೆಸರು ಜಾಜಿ ಅಂತ. ಈಗಿನ ಟ್ರೆಂಡಲ್ಲಿ ಯಾರು ಜಾಜಿ ಅಂತ ಹೇಳ್ತಾರೆ? ಇವಾಗೆಲ್ಲ ಎಂತೆಂಥ ಹೆಸರುಗಳಿದೆ, ಇದೇನು ಜಾಜಿ ಅಂತ. ಯಾಕಂದರೆ ಈ ಜಾಜಿ ಅನ್ನೋ ಹೆಸರು ತುಂಬಾ ನನಗೆ ಇಂಪ್ಯಾಕ್ಟ್ ಆಗಿದ್ದರೆ ನಮ್ಮ ತಾಯಿ ಹೇಳೋರು, ಯಾಕಂದ್ರೆ ಅವ್ರು ಕೊಡಗು ಸೈಡಲ್ಲಿ ಇದ್ದಿದ್ದು, ಆಗೆಲ್ಲ ಅಲ್ಲಿ ಸ್ವಲ್ಪ ಕಾಡಿಂದಾನೆಲ್ಲ ಬರೋರು. ಆಗ ಅಲ್ಲಿ ಹೆಸರುಗಳೇ ಜಾಜಿ, ಸಂಪಿಗೆ, ಮೈನಾ, ಮಲ್ಲಿಗೆ ಈ ಥರ ಹೆಸರುಗಳಿತ್ತು. ಇಲ್ಲ ನಮ್ಮಮ್ಮನ ನಂತರ ಮೀನಾ, ಈ ಥರ ಎಲ್ಲ ಹೆಸರುಗಳು. ಈ ಜಾಜಿ ಅನ್ನೋದು ಎಲ್ಲಿಂದ ಬಂತಣ ನಿಮಗೆ ಅಂತ. ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದಾರೆ ಅಂದರೆ, ನೆಕ್ಸ್ಟ್ ಬರೋ ವಿಷಯ ಅದು ಇನ್ನೂ ಚೆನ್ನಾಗಿದೆ, ನಿಮ್ಗಳಿಗೆ ಒಂದು ವಿಸ್ತಾರ ಇರುತ್ತೆ. ಅದು ಏನೋ ಮಗಳ ಹೆಸರನ್ನ ಜಾಜಿ ಅಂತ ಇಟ್ಬಿಟ್ರು, ಭಾಳ ಸಂತೋಷ, ಚೆನ್ನಾಗಿದೆ ಅಂತ. ಅವ್ರ ಮಗನ ಹೆಸರು ಅವ್ರಿಗೆ ಗೊತ್ತಾ ನಿಮ್ಗೆ ಯಾರಿಗಾನಿಲ್ಲಿ? ಲಿಟ್ರಲಿ ಯು ಫೀಲ್ ಲೈಕ್ ಶಾಕ್ಡ್. ಮಗಳ ಹೆಸರು ಜಾಜಿ, ಮಗನ ಹೆಸರು ಜಾಣ ಅಂತ ಇಟ್ಟಿದ್ದಾರೆ. ಬಾಪ ಜಾಣ ನೋಡ್ರಿ ಅವನೇ. ಏನಕ್ಕೆ ಅಂತಂದರೆ ಸ್ಕೂಲಲ್ಲಿ ಅವ್ನು ಯಾರು ನೀನು ಓದಲ್ಲ ನೀನು ಜಾಣ ಅಂತಂದರೆ ಮೇಡಮ್ ಹೆಂಗೆ ತಾನೇ ಬೈತಾರೆ ಪಾಪ ಹೇಳಿ. ಬೈಯೋದಕ್ಕೂ ಅವ್ರು ಆ್ಯಕ್ಚುಲಿ ಚಾನ್ಸ್ ಕೊಟ್ಟಿಲ್ಲ ನೋಡಿ. ಅವನ ಹೆಸರು ಜಾಣ ಅಂತ ಅಂದ್ಬಿಟ್ಟು. ಸೊ ಇಷ್ಟು ಕ್ರಿಯೇಟಿವ್ ಆಗಿದೆ. ಯಾವಾಗ ನಾವು ಸಾಂಗ್ ನೋಡಿದ್ವಿ, ನಮ್ಮ ಡ್ಯಾನ್ಸ್ ಮಾಸ್ಟರ್ ಮೋಹನ್ ಅವರು, ಅವ್ರ ಕ್ಯಾಮ್ರಾಮನ್ ಅವರು ಎಲ್ಲ ಸೇರಿ ಇಷ್ಟೊಳ್ಳೆ ಸಾಂಗ್ ಮಾಡಿದ್ದಾರೆ. ಅದಕ್ಕೆ ಒಂದು ಆನೆ ಬಲದ ಥರ ನಮ್ಗೆ ಆ್ಯಕ್ಚುಲಿ ನಮ್ಮ ಶೈಲಜಾ ಮೇಡಮ್ ಅವರು, ಹರಿಕೃಷ್ಣ ಅವರು ಡಿ ಬೀಟ್ಸಲ್ಲಿ ರಿಲೀಸ್ ಮಾಡ್ತಿರೋದು ಇನ್ನೂ ದೊಡ್ಡ ವಿಷಯನೇ. ಸೊ ಇದಕ್ಕೆ ತಮ್ಮ ಪ್ರೀತಿ ಪ್ರೋತ್ಸಾಹ ಕೊಡಿ, ಈ ಮಗುಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ, ಮಗು ಚೆನ್ನಾಗಿ ಬೆಳೀಲಿ ಅಂತ ಹಾರೈಸ್ತೀನಿ. ಸೊ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಜಾಜಿಗೆ ಅಂತ ಹೇಳ್ತಾರೆ ಅಷ್ಟೇ ಅಂದ್ಕೊಂಡ್ವಿ, ಆದರೆ ಅದರ ಹಿಂದಿರುವಂತಹ ಸಂಪೂರ್ಣ ಕಥೆಯನ್ನು ಕೂಡ ಹೇಳಿದ್ರು. ನನಗೂ ಹಾಗೆ ಅನಿಸ್ತು, ಮಗಳಷ್ಟೇ ಇದ್ದಾರೆ ಅಂತ ಅನ್ಕೊಂಡಿದ್ದೆ. ಜಾಜಿ ಜೊತೆಗೆ ಜಾಣ ಹೆಸರನ್ನ ಡಿಫ್ರೆಂಟ್ ಆಗಿ ಮೂಡ್ ಬಂದಿರುತ್ತೆ ಅಂತ ಭಾವಿಸ್ತಾ ಫೋಟೋ ನಂತರ ಸಾಂಗ್ ಅನ್ನ ನೋಡೋಣ. ಐಶ್ವರ್ಯ ರಂಗರಾಜನ್ ಹಾಡಿರುವಂತಹ ಈ ಒಂದು ಗೀತೆ, ಸಂಗೀತ ನಿರ್ದೇಶನದ ಜೊತೆಗೆ ಗೀತ ರಚನೆ ನಮ್ಮ ಹರ್ಷಿತ್ ಗೌಡ ಅವ್ರದ್ದು. ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಸರ್. ಈ ಸಾಂಗ್ ಎಸ್